ಹಾಲು ಪ್ಯಾಕೆಟ್ಗೋಸ್ಕರ ಇಷ್ಟೆಲ್ಲ ಆ್ಯಡ್ ಮಾಡಿದೆ, ಇಲ್ಲ ಅಂತಂದರೆ ಫ್ರೀ ಡೆಲಿವರಿ ಬರಲ್ಲ ಅಂತ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ನಮ್ಮ ಅಜ್ಜಿಗೆ ಆಲ್ರೆಡಿ ಮುದ್ದೆ ಮುಲ್ಲಂಗಿ ಸಾರು ಎಲ್ಲ ಮಾಡಿಕೊಟ್ಟೆ. ನಾನು ಕೂಡ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಕೂಡ ಒಂದು ಸ್ವಲ್ಪ ಮುದ್ದೆ ಸಾರು ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಮನೆ ಬಿಟ್ಟೆ. ಬಿಕಾಸ್ ಇವತ್ತು ನನ್ನ ಫ್ರೆಂಡ್ ಅವ್ರ ಅಕ್ಕದೊಬ್ಬರದು ಎಂಗೇಜ್ಮೆಂಟ್ ಇತ್ತು, ಕರೆದಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ನಾವು ಹೋಗೋಷ್ಟ್ರಲ್ಲಿ ಇನ್ನೂ ಕೂರಿಸಿರ್ಲಿಲ್ಲ, ಒಂದು ಸ್ವಲ್ಪ ಹೊತ್ತಾದಮೇಲೆ ಕೂರಿಸಿದ್ರು. ಸೊ ಫುಲ್ಲು ಜನ ಇದ್ದರು, ಬಿಸಿಲು ಬೇರೆ ಇತ್ತು ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಊಟದ ಕಡೆ ಹೋಗಿ ಊಟ ಎಲ್ಲ ತಿಂದ್ಕೊಂಡು ಐಸ್ ಕ್ರೀಮ್ ಕೂಡ ತಿಂದ್ವಿ. ಆ್ಯಂಡ್ ಆಲ್ಸೋ ನಾವು ಕೂಡ ಅಲ್ಲೆಲ್ಲ ಮುಗಿಸ್ಕೊಂಡು ಆಟೋ ಹೊತ್ಕೊಂಡು ಮನೆ ಕಡೆ ವಾಪಸ್ ಬಂದೆ. ಸೊ ನನ್ನ ಫ್ರೆಂಡ್ಸ್ ಅವರೆಲ್ಲ ಅರ್ಧ ದಾರಿಯಲ್ಲಿ ಬಿಟ್ಬಿಟ್ಟು ಹೋದರು. ನಾನು ಅಲ್ಲಿಂದ ನಮ್ಮ ಮನೆಗೆ ಹತ್ತಿರ ಅಂತ ಅಂದ್ಬಿಟ್ಟು ಮನೆ ಕಡೆ ನಡ್ಕೊಂಬಂದ್ಬಿಟ್ಟೆ. ಸಂಜೆಗೆ ಒಂದು ಸ್ವಲ್ಪ ಹಾಲು ಬೇಕಾಗಿತ್ತು. ಸೊ ಹಾಲು ಜೊತೆಗೆ ಒಂದು ಸ್ವಲ್ಪ ಐಟಮ್ಸ್ ಮನೆಗೆ ಬೇಕಾಗಿರೋದೆಲ್ಲ ಆರ್ಡ್ರ್ ಮಾಡಿಕೊಂಡು ನಮ್ಮ ಅಜ್ಜಿಗೆ ಸ್ವಲ್ಪ ಟೀ ಇಟ್ಕೊಟ್ಟು ನಾನು ಕೂಡ ಒಂದು ಕೇಕ್ಸ್ ಆರ್ಡ್ರ್ ಮಾಡಿದ್ನಲ್ಲ ಅದನ್ನೆಲ್ಲ ತಿನ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ನಮ್ಮ ಅಜ್ಜಿ ಯಾವುದಾದ್ರೂ ಒಂದು ಒಳ್ಳೆ ಮೂವಿ ಇಡಮ್ಮ, ನೋಡ್ಕೊಂಡು ಮಲ್ಗೋಣ ಅಂತಂದರು. ಸೊ ಅವರಿಗೆ ಒಂದು ಸ್ವಲ್ಪ ತೆಲುಗು ಮೂವಿ ಇಟ್ಕೊಟ್ಟು ಹಾಗೆ ನಾನು ಅವ್ರ ಜೊತೆ ಕಂಪನಿ ಕೊಟ್ಕೊಂಡು ಒಂದು ಸ್ವಲ್ಪ ನೋಟ್ಸ್ ಇನ್ಕಂಪ್ಲೀಟ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್.